ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಚಾಪ್ಟರ್ ಇಂದ ವೇದ ಕಾಲದ ಸಮಾಜ ವ್ಯವಸ್ಥೆ ಹಾಗೂ ಇಂದಿನ ಸಮಾಜ ವ್ಯವಸ್ಥೆಗೆ ಇರುವ ವ್ಯತ್ಯಾಸವನ್ನ ವಿಶ್ಲೇಷಿಸಿ ಅಂತ ಕೇಳ್ತಾರೆ. ವೇದ ಕಾಲದ ಸಮಾಜ ವ್ಯವಸ್ಥೆಗೂ ಇಂದಿನ ಸಮಾಜ ವ್ಯವಸ್ಥೆಗೂ ಇರುವ ವ್ಯತ್ಯಾಸಗಳು ಏನು ಅಂತಂದ್ರೆ, ವೇದ ಕಾಲದಲ್ಲಿ ಅವಿಭಕ್ತ ಕುಟುಂಬವಿತ್ತು. ಅಂದ್ರೆ ತಂದೆ, ತಾಯಿ, ಅಜ್ಜಿ, ತಾತ, ಚಿಕ್ಕಮ್ಮ, ಚಿಕ್ಕಪ್ಪ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಒಟ್ಟಿಗೆ ಜೀವಿಸುತ್ತಿದ್ದಂತಹ ಕುಟುಂಬ ವ್ಯವಸ್ಥೆ, ಅವಿಭಕ್ತ ಕುಟುಂಬ. ಆದರೆ ಇಂದಿನ ಸಮಾಜದಲ್ಲಿ ಈ ಅವಿಭಕ್ತ ಕುಟುಂಬ ಕಣ್ಮರೆಯಾಗಿದೆ ಅಲ್ವಾ ಮಕ್ಕಳೇ? ಈಗ ಇರುವಂತದ್ದು ತಂದೆ, ತಾಯಿ, ಮಕ್ಕಳು ಅಷ್ಟೇ ವಿಭಕ್ತ ಕುಟುಂಬ ಅಂತ ಅದನ್ನ ಕರೀತಾರೆ. ಓಕೆನಾ? ಎರಡನೇದಾಗಿ, ವೇದಗಳ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಹಾಗೂ ಶೂದ್ರ ಎನ್ನುವಂತಹ ವರ್ಣ ವ್ಯವಸ್ಥೆ. ಈ ವರ್ಣಗಳು ನಿರ್ಧಾರವಾಗುತ್ತಿದ್ದುದು ಜಾತಿಯಿಂದಲ್ಲ, ವೃತ್ತಿಯಿಂದ. ಓಕೆನಾ? ಆದರೆ ಇಂದಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ. ವೇದ ಕಾಲದಲ್ಲಿ ಸಂಸ್ಕೃತ ಭಾಷೆ ಅಸ್ತಿತ್ವದಲ್ಲಿತ್ತು, ಆದರೆ ಈಗ ಅನೇಕ ಭಾಷೆಗಳು ಅಸ್ತಿತ್ವದಲ್ಲಿ ಇವೆ. ಓಕೆನಾ? ಪಶುಪಾಲನೆ ಮತ್ತು ಕೃಷಿಯನ್ನ ವೇದಗಳ ಕಾಲದಲ್ಲಿ ಪ್ರಮುಖ ಕಸುಬನ್ನಾಗಿ ನಂಬಿಕೊಂಡಿದ್ದರು ಜನ. ಈಗ ಕೃಷಿ, ಕೈಗಾರಿಕೆ, ವಾಣಿಜ್ಯ ಮತ್ತಿತರ ಒಂದು ವೃತ್ತಿಗಳು ಅಥವಾ ಉದ್ಯೋಗಗಳು ಚಾಲ್ತಿಯಲ್ಲಿ ಇವೆ. ವೇದ ಕಾಲದ ಸಾಹಿತ್ಯವನ್ನ ನಾವು ಏನಂತ ಕರಿಬಹುದು? ವೈದಿಕ ಸಾಹಿತ್ಯ. ಆದರೆ ಈಗ ಪ್ರಾದೇಶಿಕ ಅನೇಕ ಭಾಷೆಗಳಿರುವುದರಿಂದ ಪ್ರಾದೇಶಿಕ ಸಾಹಿತ್ಯ ಇದೆ. ವೈದಿಕ ಕಾಲದಲ್ಲಿ ಆಸ್ತಿಯ ಹಕ್ಕು ಸಾಮುದಾಯಿಕವಾಗಿತ್ತು. ಓಕೆನಾ? ಆದರೆ ಇಂದು ಖಾಸಗಿ ಸ್ವರೂಪದಲ್ಲಿ, ಪ್ರೈವೇಟ್. ಆವಾಗ ಏನಾಗಿತ್ತು ಮಕ್ಕಳೇ? ಸಾಮೂಹಿಕವಾಗಿ ಇತ್ತು. ಆದರೆ ಈಗ ಅದು ಖಾಸಗಿ ಸ್ವರೂಪವಾಗಿದೆ. ಈ ರೀತಿ ವೇದ ಕಾಲದ ಸಮಾಜ ವ್ಯವಸ್ಥೆಗೂ ಇಂದಿನ ಸಮಾಜ ವ್ಯವಸ್ಥೆಗೂ ಅನೇಕ ವ್ಯತ್ಯಾಸಗಳು ಇವೆ. ಓಕೆ, ಥ್ಯಾಂಕ್ ಯು.